ಭಾರತದ ಸಂವಿಧಾನದ ವಿಧಿ 84 ಆರ್ಟಿಕಲ್ 84 ಸಂಸತ್ತಿನ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳ ಬಗ್ಗೆ ವಿವರಿಸುತ್ತದೆ. ಅಂದರೆ ಒಬ್ಬ ವ್ಯಕ್ತಿಯು ಲೋಕಸಭೆ ಅಥವಾ ರಾಜ್ಯಸಭೆಯ ಸದಸ್ಯನಾಗಬೇಕಾದರೆ ಯಾವೆಲ್ಲ ಮಾನದಂಡಗಳನ್ನು ಪೂರೈಸಬೇಕು ಎಂಬುದು ಇಲ್ಲಿದೆ. ಇದರ ಸಂಪೂರ್ಣ ವಿವರಣೆ ಈ ಕೆಳಗಿನಂತಿದೆ. 1. ಭಾರತದ ಪ್ರಜೆ ಸಿಟಿಜನ್ಶಿಪ್. ಸಂಸತ್ತಿನ ಸದಸ್ಯರಾಗಲು ಬಯಸುವ ವ್ಯಕ್ತಿಯು ಮೊದಲನೆಯದಾಗಿ ಭಾರತದ ಪ್ರಜೆಯಾಗಿರಬೇಕು. ಚುನಾವಣಾ ಆಯೋಗವು ಅಧಿಕೃತಗೊಳಿಸಿದ ವ್ಯಕ್ತಿಯ ಮುಂದೆ ಸಂವಿಧಾನದ 3ನೇ ಅನುಸೂಚಿಯಲ್ಲಿ 3rd ಶೆಡ್ಯೂಲ್ ನೀಡಿರುವ ನಮೂನೆಯಂತೆ ಪ್ರಮಾಣವಚನ ಸ್ವೀಕರಿಸಬೇಕು. 2. ಕನಿಷ್ಠ ವಯೋಮಿತಿ ಏಜ್ ರಿಕ್ವೈರ್ಮೆಂಟ್. ಸಂಸತ್ತಿನ 2 ಸದನಗಳಿಗೆ ಬೇರೆ ಬೇರೆ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ. ರಾಜ್ಯಸಭೆ ಮೇಲ್ಮನೆ ಅಭ್ಯರ್ಥಿಗೆ ಕನಿಷ್ಠ 30 ವರ್ಷ ವಯಸ್ಸಾಗಿರಬೇಕು. ಲೋಕಸಭೆ ಕೆಳಮನೆ ಅಭ್ಯರ್ಥಿಗೆ ಕನಿಷ್ಠ 25 ವರ್ಷ ವಯಸ್ಸಾಗಿರಬೇಕು. 3. ಸಂಸತ್ತು ನಿಗದಿಪಡಿಸುವ ಇತರ ಅರ್ಹತೆಗಳು. ಸಂವಿಧಾನವು ತಿಳಿಸಿರುವ ಮೇಲಿನ ಅರ್ಹತೆಗಳಲ್ಲದೆ ಸಂಸತ್ತು ಕಾಲಕಾಲಕ್ಕೆ ಕಾನೂನಿನ ಮೂಲಕ ನಿಗದಿಪಡಿಸುವ ಇತರ ಅರ್ಹತೆಗಳನ್ನು ಅಭ್ಯರ್ಥಿಯು ಹೊಂದಿರಬೇಕು. ಇದರ ಅನ್ವಯ ಸಂಸತ್ತು ಜನಪ್ರತಿನಿಧಿ ಕಾಯ್ದೆ 1951 ರೆಪ್ರೆಸೆಂಟೇಷನ್ ಆಫ್ ದ ಪೀಪಲ್ ಆಕ್ಟ್ 1951 ಅನ್ನು ಜಾರಿಗೆ ತಂದಿದೆ. ಈ ಕಾಯ್ದೆಯ ಪ್ರಕಾರ ಕೆಲವು ಪ್ರಮುಖ ಅಂಶಗಳು ಹೀಗಿವೆ. ಅಭ್ಯರ್ಥಿಯು ಭಾರತದ ಯಾವುದೇ ಒಂದು ಚುನಾವಣಾ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಹೆಸರು ಹೊಂದಿರಬೇಕು. ಮೀಸಲು ಕ್ಷೇತ್ರಗಳಲ್ಲಿ ಸ್ಪರ್ಧಿಸುವವರು ಆಯಾ ವರ್ಗಕ್ಕೆ ಎಸ್ಸಿ ಎಸ್ಟಿ ಸೇರಿದವರಾಗಿರಬೇಕು. ಒಂದು ನೋಟದಲ್ಲಿ ಅರ್ಹತೆಗಳ ಪಟ್ಟಿ. ವಿವರಣೆ. ಅರ್ಹತೆ. ರಾಷ್ಟ್ರೀಯತೆ. ಭಾರತದ ಪ್ರಜೆಯಾಗಿರಬೇಕು. ರಾಜ್ಯಸಭೆಯ ವಯಸ್ಸು 30 ವರ್ಷ ಮತ್ತು ಮೇಲ್ಪಟ್ಟು. ಲೋಕಸಭೆಯ ವಯಸ್ಸು 25 ವರ್ಷ ಮತ್ತು ಮೇಲ್ಪಟ್ಟು. ಪ್ರಮಾಣವಚನ. ಸಂವಿಧಾನಕ್ಕೆ ನಿಷ್ಠೆ ಹೊಂದಿರುವ ಪ್ರಮಾಣ ಮಾಡಿರಬೇಕು. ಇತರ ಕಾನೂನುಗಳು. ಸಂಸತ್ತು ರೂಪಿಸಿದ ನಿಯಮಗಳಿಗೆ ಬದ್ಧರಾಗಿರಬೇಕು. ಗಮನಿಸಿ, ವಿಧಿ 84 ಕೇವಲ ಅರ್ಹತೆಗಳನ್ನು ಮಾತ್ರ ಹೇಳುತ್ತದೆ. ಸದಸ್ಯರ ಅನರ್ಹತೆಗಳ ಬಗ್ಗೆ, ಉದಾಹರಣೆಗೆ ಲಾಭದಾಯಕ ಹುದ್ದೆ ಹೊಂದಿರಬಾರದು, ಮಾನಸಿಕ ಅಸ್ವಸ್ಥತೆ ಇತ್ಯಾದಿ, ವಿಧಿ 102ರಲ್ಲಿ ವಿವರಿಸಲಾಗಿದೆ.